ಶುಭೋದಯ ಮಕ್ಕಳೇ. ನಾನಿವತ್ತು ಹೊಸದೊಂದು ಪಾಠವನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಮಾಡೋದಕ್ಕಿಂತ ಮುಂಚೆ ಸಣ್ಣದೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಗೊತ್ತಿರೋರು ಮಾತ್ರ ಕೈ ಎತ್ತಬೇಕು. ಕನ್ನಡ ಸಾಹಿತ್ಯದಲ್ಲಿ ನಮಗೆ ಗದ್ಯ ಪ್ರಕಾರಗಳು ಮತ್ತು ಪದ್ಯ ಪ್ರಕಾರಗಳು ಮತ್ತು ನಾಟಕದ ಪ್ರಕಾರಗಳು ಅಂತ ನಾವು ಕನ್ನಡ ಸಾಹಿತ್ಯನ ವಿಭಾಗ ಮಾಡ್ತೀವಿ. ನೀವು ಇದುವರೆಗಾಗಲೇ ಗದ್ಯ ಮತ್ತು ಪದ್ಯ ಪ್ರಕಾರಗಳನ್ನು ನೋಡಿದ್ದೀರಾ. ಇವತ್ತು ನಾವು ನಾಟಕದ ರೂಪದ ಒಂದು ಪಾಠವನ್ನು ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ನಿಮಗೆ ನಾಟಕಗಳ ಬಗ್ಗೆ ಏನೇನು ಗೊತ್ತು? ಯಾರಾದರೂ ಆಡಿದ್ದೀರಾ ನಾಟಕಗಳನ್ನು ಅಥವಾ ನೋಡಿದರೆ ಯಾರಾದರೂ ಕೈ ಎತ್ತಿ. ಯಾವುದು? ರಾಣಿ ಚೆನ್ನಮ್ಮ ನಾಟಕ ಆಡಿರೋದಾ ನೋಡಿರೋದಾ? ಆಡ್ತಿದ್ದೆ. ಗುಡ್. ರಾಣಿ ಚೆನ್ನಮ್ಮ ನಾಟಕ ನನಗಂತೂ ತುಂಬ ಇಷ್ಟವಾದಂಥ ನಾಟಕ. ಯಾಕೆಂದರೆ ನಾನು ಹೆಚ್ಚು ಕಡಿಮೆ ನಿಮ್ಮ ವಯಸ್ಸಿನಲ್ಲಿರಬೇಕಾದ್ರೆ ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ನಾನೇ ಆ ನಾಟಕವನ್ನು ಆಡ್ತಿದ್ದಂಥದ್ದು. ಒಂಥರ ನನಗೆ ತುಂಬ ಅಂದರೆ ತುಂಬ ಇಷ್ಟವಾದಂಥ ನಾಟಕ ಅದು. ಮತ್ತು ಅಂಗುಲಿಮಾಲ, ಅದು ಅಷ್ಟೇ ಅದ್ಭುತವಾದಂತಹ ನಾಟಕ. ಉಳಿದಂತೆ ಸರಿ. ಯಾಕೆ ನಿಮಗೆ ನಾಟಕಗಳು ಅಷ್ಟಾಗಿ ಗೊತ್ತಿಲ್ಲ? ಯಾಕೆ ಅಂದರೆ ಈಗ ನಾಟಕಗಳ ಪ್ರಕಾರ ಕಡಿಮೆ ಆಗ್ತಾಯಿದೆ. ಮೊದಲೆಲ್ಲ ಅಂದರೆ ಅಪ್ಪ ತಾತ ಇವ್ರ ಕಾಲದಲ್ಲಿ ನಾಟಕಗಳು ಅವರ ಎಂಟರ್ಟೈನ್ಮೆಂಟ್. ನಮಗೀಗ ಇವಾಗ ಏನಾದರೂ ನಿಮಗೆ ಯಾವುದಾದ್ರೂ ಒಂದು 10 ಫಿಲಮ್ ಹೆಸ್ರು ಹೇಳಿ ಅಂದರೆ ಪಟ 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 ಅಂತ ಹೇಳಿಬಿಡ್ತೀರಾ. ಅದೇ ನಾಟಕಗಳು ಯಾಕೆ ನೆನಪಾಗ್ತಾ ಇಲ್ಲ? ಯಾಕೆ ನೀವು ನೋಡಿಲ್ಲ ಅಂದರೆ ಈಗ ನಮ್ಮ ಎಂಟರ್ಟೈನ್ಮೆಂಟ್ ಯಾವುದು? ಟಿ ವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ಹೀಗೆ ಬೇರೆ ಬೇರೆ ನಮ್ಮ ಎಂಟರ್ಟೈನ್ಮೆಂಟೇ ಬೇರೆ. ಆದರೆ ಮೊದಲೆಲ್ಲ ಅವರಿಗೆ ಕಾಲ ಕಳೆಯೋದಕ್ಕೆ ಈ ರೀತಿಯ ಮನೋರಂಜನೆಗೆ ಬೇರೆ ಮಾಧ್ಯಮಗಳು ಇರಲಿಲ್ಲ. ಆಗ ಈ ನಾಟಕಗಳಿಗೆ ಜನ ಜಾಸ್ತಿ ಹುಚ್ಚು. ನಾಟಕ ನೋಡೋದು ಅಂದರೆ ಎಷ್ಟು ಹುಚ್ಚು ಅಂದರೆ ಜನಗಳಿಗೆ, ಇವತ್ತು ಎಲ್ಲಾದರೂ ಯಾವುದೋ ಒಂದು ಊರಲ್ಲಿ ನಾಟಕ ಆಡ್ತಾ ಇದ್ದಾರೆ ಅಂದರೆ ಸುಮಾರು ಸುತ್ತಮುತ್ತ ಇರುವಂಥ ಹಳ್ಳಿಗಳ ಜನ ಎಲ್ಲ ಬಂದು ಅಲ್ಲಿ ಸೇರ್ತಾಯಿದ್ರು. ಸುಮಾರು ಜನಗಳು ಅಲ್ಲಿ ಸೇರಿ ರಾತ್ರಿ 9 ಗಂಟೆಗೆ ನಾಟಕ ಸ್ಟಾರ್ಟ್ ಆದರೆ ಬೆಳಗ್ಗೆ 5 ಗಂಟೆಗೆ ಮುಗಿತಾಯಿತ್ತು. ಅದೇ ನಾಟಕವೇ ಇನ್ನೊಂದು ಕಡೆ ಇನ್ನೊಂದು 15 ದಿನನೋ ತಿಂಗಳು ಬಿಟ್ಟು ಆಡ್ತಾ ಇದ್ದಾರೆ ಅಂದರೆ ಅಲ್ಲೂ ಸಹ ಜನ ಹಂಗೆ ಸೇರ್ತಾಯಿದ್ರು. ಈ ನಾಟಕ ಕಂಪನಿಗಳಲ್ಲಿ ಗುಬ್ಬಿ ವೀರಣ್ಣ ನಾಟಕ ಕಂಪ್ನಿ ಅಂತ ಒಂದಿತ್ತು. ಅದು ತುಂಬ ಹೆಸರುವಾಸಿಯಾದಂತಹ ನಾಟಕದ ಕಂಪ್ನಿಗೆ ಗುಬ್ಬಿ ವೀರಣ್ಣ ಅವ್ರ ನಾಟಕ ಕಂಪ್ನಿ ಬಂದಿದೆಯಂತೆ ಕಣೋ. ಈ ರೀತಿ ಹೆಸರುವಾಸಿಯಾಗಿರುವಂತಹ ನಾಟಕದ ಕಂಪ್ನಿ. ನೀವು ಮನೆಗೆ ಹೋಗಿ ನಿಮ್ಮ ತಾತನೋ ಅಪ್ಪನ ಕೇಳಿ ಈ ನಾಟಕಗಳ ಬಗ್ಗೆ, ನಿಮಗೆ ಯಾವ್ಯಾವ ನಾಟಕ ಗೊತ್ತು ಅಂತ ಅಪ್ಪನ ಕೇಳಿ ನೋಡಿ ಹೇಳ್ತಾರೆ. ಈ ನಾಟಕಗಳಲ್ಲಿ ನಾವೊಂದು 2 ವಿಧಗಳನ್ನು ನೋಡ್ಬೋದು. ಪೌರಾಣಿಕ ನಾಟಕಗಳು ಮತ್ತು ಸಾಮಾಜಿಕ ನಾಟಕಗಳು. ಪೌರಾಣಿಕ ನಾಟಕಗಳು ಅಂದರೆ ಪುರಾಣವನ್ನು ಅದನ್ನು ಹೆಚ್ಚು ಕಡಿಮೆ ಯಥಾವತ್ತಾಗಿ ವಿವರಿಸುವಂತಹ ನಾಟಕಗಳಿಗೆ ರಾಮಾಯಣದ ಒಂದು ಭಾಗ ಆಗಿರ್ಬೋದು, ಮತ್ತು ಮಹಾಭಾರತದ ಭಾಗ ಆಗಿರ್ಬೋದು, ಇನ್ಯಾವುದೋ ಒಂದೊಂದು ಪುರಾಣವನ್ನು ವಿವರಿಸುವಂತಹ ಪಾತ್ರಗಳ ಒಂದು ಭಾಗವನ್ನು ತಗೊಂಡು ಅದನ್ನು ಪೂರ್ತಿಯಾಗಿ ರಾತ್ರಿಯಿಂದ ಬೆಳಗ್ಗೆವರೆಗೂ ಜನಗಳಿಗೆ ಪ್ರದರ್ಶಿಸ್ತಾ ಇದ್ದರು. ಉದಾಹರಣೆಗೆ ಹೇಳೋದಾದರೆ ದಕ್ಷ ಬ್ರಹ್ಮನ ಯಾಗ, ಇದು ಶಿವನನ್ನು ಕುರಿತದಂಥದ್ದು. ಮತ್ತು ಸತ್ಯ ಹರಿಶ್ಚಂದ್ರಂದು, ಹೀಗೆ ಇವು ಪುರಾಣದ ನಾಟಕಗಳು. ಮತ್ತು ಸಾಮಾಜಿಕ ನಾಟಕಗಳು ಅಂದರೆ ಯಾವುದು? ಸಾಮಾಜಿಕ ನಾಟಕಗಳ ಪ್ರಮುಖ ಉದ್ದೇಶ ಜನರಿಗೆ ಮನೋರಂಜನೆಯನ್ನು ನೀಡುವಂತಹದ್ದು. ಅದರಲ್ಲಿ ಹಾಸ್ಯ ಇರುತ್ತೆ, ವಿನೋದ ಇರುತ್ತೆ. ಈ ರೀತಿ ಜನರಿಗೆ ಅದು ತುಂಬ ಹತ್ತಿರವಾಗುವಂಥ ರೀತಿಯಲ್ಲಿ ನಾಟಕಗಳನ್ನು ಆಡ್ತಾಯಿದ್ವಿ. ಇದನ್ನು ಸಾಮಾಜಿಕ ನಾಟಕಗಳು ಅಂತ ಹೇಳ್ಬಿಟ್ಟು ಕರಿತಾ ಇದ್ವಿ. ನೀವು ಮನೆಗೆ ಹೋಗಿ ನಾಳೆ ತಿಳ್ಕೊಂಡು ಬರಬೇಕು ಯಾವ್ಯಾವ ನಾಟಕ ನೋಡಿದ್ರಿ ಅಂತ. ಈಗ ನೀವು ನಾಟಕಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೋಬೇಕು. ಈಗಲೂ ನಾಟಕ ಆಡ್ತಾರಾ ಅನ್ನೋದು ನಿಮ್ಮ ಪ್ರಶ್ನೆ ಆದರೆ ಹೌದು, ಆದರೆ ತೀರಾ ಕಡಿಮೆ. ಏನಪ್ಪ, ನಾನು ಇತ್ತೀಚೆಗೆ ನೋಡಿದಂತಹ ಒಂದು ನಾಟಕ ಯಾವುದು ಅಂದರೆ ಪರ್ವ. SL ಭೈರಪ್ಪ ಅವರ ಕೃತಿ ಪರ್ವ. ಇದು ಮಹಾಭಾರತದ ಕಥೆಯನ್ನು ಕುರಿತಾದಂಥದ್ದು. ಎಲ್ಲಿ ನೋಡಿದ್ದು ಅಂದರೆ ಬೆಂಗಳೂರಿನ ರಂಗಶಂಕರದಲ್ಲಿ ಅದನ್ನು ಅಭಿನಯಿಸಿದರು. ನೀವು ಸಾಧ್ಯವಾದರೆ ನೋಡಲೇಬೇಕು ಅನಿಸಿದ್ರೆ ಅಲ್ಲಿ ಒಂದು ಆಡಿಟೋರಿಯಮಲ್ಲಿ ಪಾತ್ರಧಾರಿಗಳು ನಾಟಕವನ್ನು ಆಡಿ ತೋರಿಸ್ತಾರೆ. ನೀವು ಈಗಲೂ ಸಹ ಅಲ್ಲಿ ನೋಡಬಹುದು. ಇವತ್ತಿನ ಥರ ಯಾಕೆ ನಾಟಕಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾವಿವತ್ತು ಮಾಡ್ತಾ ಇರುವಂತಹ ಪಾಠ ನಾಟಕ ರೂಪದಲ್ಲಿ ಇದೆ. ಹಾಗಾದರೆ ಯಾವ ಪಾಠ ಅಂದರೆ ಪಂಜರ ಶಾಲೆ. ಏನಿದು ಪಂಜರ ಶಾಲೆ? ನೋಡಿ,
ಪಂಜರ. ಪಂಜರ ಅಂದರೆ ಏನು? ಪಕ್ಷಿಗಳನ್ನು ಕೂಡಿ ಹಾಕುವಂತಹ ಒಂದು ಜಾಗ, ಪಂಜರ ಶಾಲೆ. ಇದರ ಕುರಿತಾಗಿ ಒಂದು ಪಕ್ಷಿಯನ್ನು ಒಂದು ಪಂಜರದಲ್ಲಿ ಕೂಡಿಟ್ಟು ಅದಕ್ಕೆ ಶಿಕ್ಷಣವನ್ನು ಕಲಿಸುವಂತಹದ್ದನ್ನು ನಾವು ಇನ್ನು ಮುಂದೆ ನೋಡ್ತಾ ಹೋಗ್ತೀವಿ. ಇದನ್ನು ಬರೆದಿರೋವಂಥವರು BV ಕಾರಂತ್. ಈ ನಾಟಕದ ಕರ್ತೃ ಯಾರು ಅಂದರೆ BV ಕಾರಂತರು. ಇವರು ಪ್ರಸಿದ್ಧ ನಾಟಕಕಾರರು BV ಕಾರಂತರು. ಕವಿ ಪರಿಚಯ ಏನಿದೆ ಅಂತ ನೋಡೋಣ. ಕೃತಿಕಾರರ ಪರಿಚಯ. BV ಕಾರಂತ. ಬಾಬುಕೋಡಿ ವೆಂಕಟರಮಣ ಕಾರಂತ ಅವರು ಕ್ರಿಸ್ತಶಕ 1918ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸಿದರು. ಇವರು ಬಂಟ್ವಾಳದ ಮಂಚಿ ಅನ್ನುವಂಥ ಒಂದು ಗ್ರಾಮದಲ್ಲಿ 1938ರಲ್ಲಿ ಜನಿಸ್ತಾರೆ. ತಂದೆ ಬಾಬುಕೋಡಿ ನಾರಾಯಣಪ್ಪ, ಅವ್ರ ತಂದೆ ಹೆಸರು, ತಾಯಿ ಹೆಸರು ಲಕ್ಷ್ಮಮ್ಮ. ಬಾಲ್ಯದಲ್ಲಿ ನಾಟಕದ ಬಗೆಗೆ ಬಹಳ ಆಸಕ್ತಿಯುಂಟಾಗಿ ಗುಬ್ಬಿ ನಾಟಕ ಕಂಪನಿಗೆ ಸೇರಿದರು. ನೋಡಿ, ಗುಬ್ಬಿ ನಾಟಕ ಕಂಪ್ನಿ ಏನಿದೆಯಲ್ಲ, ಸುಮಾರು ಜನ ಕಲಾವಿದರನ್ನು ಹುಟ್ಟುಹಾಕಿದಂತಹ ಒಂದು ಸಂಸ್ಥೆ, ಹೆಸರುವಾಸಿಯಾದಂತಹ ಸಂಸ್ಥೆ ಈ ಗುಬ್ಬಿ ನಾಟಕ ಸಂಸ್ಥೆ. ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಬರೆದಿರುವಂಥ ಒಂದಷ್ಟು ನಾಟಕಗಳು, ಕೃತಿಗಳು ಯಾವ್ಯಾವುದು ಅಂದರೆ ಇಡೀಪಸ್, ಪಂಜರ ಶಾಲೆ, ಗೋಕುಲ ನಿರ್ಗಮನ, ಸತ್ತವರ ನೆರಳು, ಜೋಕುಮಾರಸ್ವಾಮಿ ಮೊದಲಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ನಿರ್ದೇಶನ ಅಂದರೆ ಗೊತ್ತಲ್ಲ, ಡೈರೆಕ್ಷನ್. ಇವರ ನಾಟಕಗಳನ್ನು ಮೆಚ್ಚಿ ಅನೇಕ ಪುರಸ್ಕಾರಗಳು ಸಹ ದೊರೆತಿದೆ. ಯಾವುದ್ಯಾವುದು ಅಂದರೆ ಪದ್ಮಶ್ರೀ, ಕಾಳಿದಾಸ್ ಸಮ್ಮಾನ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ರವೀಂದ್ರನಾಥ ಟ್ಯಾಗೂರ್ ಅವರ ಈ ಬಂಗಾಳಿ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಲಾಗಿದೆ. ಇದರ ಮೂಲ ಕರ್ತೃ ಬಂದು ರವೀಂದ್ರನಾಥ ಟ್ಯಾಗೂರ್ ಅವರು. ಇದು ರವೀಂದ್ರನಾಥ ಟ್ಯಾಗೂರ್ ಅಂದರೆ ಯಾರು ಗೊತ್ತಲ್ವಾ? ನಮ್ಮ ರಾಷ್ಟ್ರಗೀತೆಯನ್ನು ಬರೆದಿರುವಂತಹವರು. ಅವರ ಒಂದು ನಾಟಕವನ್ನು ಬಂಗಾಳಿ ಭಾಷೆಯಲ್ಲಿರುತ್ತೆ, ಅದನ್ನು ಕನ್ನಡ ಭಾಷೆಗೆ ತುಂಬ ಚಂದವಾಗಿ ಅನುವಾದ ಮಾಡಿರುವಂತಹವರು BV ಕಾರಂತರು. ಹಾಗಾದರೆ ಪಾಠವನ್ನು ನಾವು ಒಮ್ಮೆ ಓದ್ತೀನಿ, ನೋಡ್ಕೊಳ್ಳಿ ಬೆರಳಿಟ್ಕೊಂಡು, ನಂತರ ಅದಕ್ಕೆ ವಿವರಣೆಯನ್ನು ಕೊಡ್ತೀನಿ. ವಸಂತದ ವೈಭವ ರಾಜ್ಯೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು. ಗಿಳಿಮರಿ, ಬನ್ನಿ ಬನ್ನಿ, ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ಅಲ್ಲಿಯವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನದ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬರುವರು. ರಕ್ಷಕರು, ಹಿಡೀರಿ, ಬಡಿಯಿರಿ, ಹಣ್ಣುಗಳನ್ನು ಬಡಿದೋಡಿಸಿರಿ. ಗಿಳಿವಿಂಡು ಹೆದರಿ ಚೆಲ್ಲಾಪಿಲ್ಲಿಯಾಗಿ ಓಡತೊಡಗಿದವು. ರಕ್ಷಕರು ಕೋಲಿನಿಂದ ನೆಲ ಬಡಿಯುತ್ತಾ ಅಟ್ಟಿಸುವರು. ರಕ್ಷಕ 1, ಹಾಂ, ಸದೆ ಬಡೀರಿ, ಬಿಡಿಬೇಡಿ, ಒಂದು ಪಿಳ್ಳೆಯೋ ಹಾರಿ ಹೋಗದಿರಲಿ. ರಕ್ಷಕರ ಕೈಗಾಗಲಿ ಬಲೆಗಾಗಲಿ ಸಿಕ್ಕದೆ ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವವು. ಗಿಳಿಮರಿ, ಅಣ್ಣ, ಅಮ್ಮ, ಬನ್ನಿ ಬನ್ನಿ, ಟೇಮ್ ಟೇಮ್, ಚಿಕ್ಕಪ್ಪ, ದೊಡ್ಡಪ್ಪ, ಹಣ್ಣು ತಿನ್ನಿ, ಟೇಮ್ ಟೇಮ್, ಎಲ್ಲ ಹಣ್ಣು ನಮ್ಮದೇ, ಎಲ್ಲ ಹಣ್ಣು ಟೇಮ್ ಟೇಮ್. ರಕ್ಷಕ 1, ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ, ಹುಡ್ಕೋ. ಗಿಳಿಮರಿ, ಟೇಮ್ ಟೇಮ್, ಬನ್ನಿ ಬನ್ನಿ. ರಕ್ಷಕ 2, ಅಕ್ಕೋ, ತೋಟಗಳ ಕೊನೆಗೂ ಸಿಕ್ಕ, ಹಿಡಿಯೋ, ಬಡಿಯೋ. ರಕ್ಷಕ 1, ರಾಜನ ತೋಟ ಹಾಳು ಮಾಡ್ತಿ. ಈಗ ಏನಿದೆ, ಅವ್ರ ಕೈಗೆ ಗಿಳಿಮರಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆಗ ರಕ್ಷಕ 1 ಮತ್ತು 2 ಇಬ್ಬರ ನಡುವೆ, ಎರಡನೇವನ ನಡುವೆ ಸಂವಾದ ನಡೆಯುತ್ತೆ. ಮೊದಲೇ ಅವನು ಹೇಳ್ತಾನೆ, ರಾಜನ ತೋಟ ಹಾಳು ಮಾಡ್ತಿ. ರಕ್ಷಕ 2, ದೊರೆ ತೋಟದ ಹಣ್ಣು ತಿಂತಿ, ಇವತ್ತು ನಿನಗೆ ಕೋಲು ಪೂಜೆ, ಕಿತ್ ಬಿಡೋಣ ರೆಕ್ಕೆ ಪುಕ್ಕ, ಮೂರ್ಖರ ಮೂರ್ಖ ಗಿಳಿಯಪ್ಪ, ಹೆಡ್ಡರ ಹೆಡ್ಡ ತುಡುಗಪ್ಪ, ಮುಗೀತಿವತ್ತು ನಿನ್ನ ಕತೆ, ತಿನ್ನೋದು ನಿಲ್ಸೋ ಗಿಳಿಪಿಳೆ. ಗೊತ್ತೇ ನಿನಗೆ ತೋಟ ಯಾರ್ದು? ನಿಮ್ಮ ತಾತಂದೆ, ನಿಮ್ಮ ಅಪ್ಪಂದೆ, ನಮ್ಮ ರಾಜಂದು.
ಈ ಗಿಡ, ಈ ಮರ, ಹೂವು, ಹಣ್ಣು ಎಲ್ಲ ನಮ್ಮ ರಾಜಂದು. ಎಂಥ ರಾಜ ಗೊತ್ತಾ ನಿಂಗೆ? ರಾಜಾದಿರಾಜ, ಸಾವಿರ ಸಾವಿರ ಸೇನೆಯ ರಾಜ ಗಿಳಿಮರಿ. ಬಂದ್ರೋ ನಮ್ಮದು ಹಣ್ಣು ತಿನ್ನೋಂದೆ ಹಣ್ಣಿನ ತೋಟ. ರಕ್ಷಕ 1, ಏ ಮರಿಪಿಳ್ಳೆ, ರಾಜನ ಭಯ ಇಲ್ವೇನೋ ನಿಂಗೆ? ರಕ್ಷಕ 2, ರಾಜಂದು ಹೋಗ್ಲಿ, ನಮ್ಮ ಭಯನೂ ಇಲ್ವೇನೋ? ಹೋಗ್ಲಿ ಈ ಕೋಲಿನ ಭಯ? ಹಿಡಿಯೋ, ಬಲೆ ಹಾಕೋ. ಬಲೆ ಬೀಸುವರು, ಗಿಳಿಮರಿ ಬಲೆಯೊಳಗೆ ಸಿಕ್ಬಿಡುತ್ತೆ. ವಂದಿಗಳು, ಸಾವಧಾನ ಸಾವಧಾನ, ಮಹಾಕರುಣಾಳುಗಳು, ಖಗ ಮೃಗ ಕೃಪಾಳು, ಗಿಡ ಮರ ದಯಾಳು, ವಿದ್ಯಾವಂತ ಪ್ರಜ್ಞಾವಧಾನಿ, ಕಣಕಣಕು ವಿದ್ಯಾದಾನಿ, ವಾಚಾಳ ಪುರುವಾದೀಶ್ವರ, ರಾಜಾದಿರಾಜ, ರಾಜ ಮಾರ್ಥಾಂಡರು ದಯಮಾಡಿಸುತ್ತಿದ್ದಾರೆ. ಬೋಪರಾಕ್. ಗಿಳಿಮರಿ ಟೇಮ್ 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 ಟೇಮ್. ರಾಜ ಆಶ್ಚರ್ಯದಿಂದ ಇದೇನು ಓದರುತ್ತಿದೆ? ಗಿಳಿಮರಿ ಟೇಮ್ ಟೇಮ್. ರಾಜ ಯಾವ ಭಾಷೆ ಮಾತಾಡ್ತಾ ಇದೆ? ಪ್ರಾಕೃತ ಭಾಷೆ, ಪಿಶಾಚ ಭಾಷೆ? ಗಿಳಿಮರಿ ಟೇಮ್. ರಾಜಂಗೆ ರೇಗೆ ಮಂತ್ರಿ ಕಡೆ ನೋಡಿ, ಏನಿದರ ಅರ್ಥ? ವಂದಿಗಳು ಟೇಮ್. ಮಂತ್ರಿ, ರಾಜಾದಿರಾಜ, ಇದೊಂದು ಗಿಳಿಮರಿ, ಕಾಡು ಜಾತಿ, ಅನಾಗರಿಕ. ವಸಂತ ಕಾಲಕ್ಕೆ ಮರ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ. ರಾಜ, ಇದಕ್ಕೆ ಮಾತು ಬರುತ್ತದೆಯೇ? ಮಂತ್ರಿ, ಇಲ್ಲ. ರಾಜ, ಹಾಡು ಬರುತ್ತದೆಯೇ? ಇಲ್ಲ. ಓದಲು ಬರುತ್ತದೆಯೇ? ಇಲ್ಲ. ನೃತ್ಯ ಬರುತ್ತದೆಯೇ? ಇಲ್ಲ. ತರ್ಕ, ಶಾಸ್ತ್ರ, ಪುರಾಣ, ವ್ಯಾಕರಣ ಯಾವುದೂ ಬರೋದಿಲ್ಲ. ಮತ್ತೇನು ಬರುತ್ತೆ? ಜೀವನವೆಲ್ಲ ಏನು ಮಾಡುತ್ತೆ? ಗಿಳಿಮರಿ ಮಧ್ಯೆ ಟೇಮ್ ಟೇಮ್. ಮಂತ್ರಿ, ಮಹಾಪ್ರಭು, ಈ ಗಿಳಿಮರಿ ಅರಣ್ಯವಾಸಿ, ನಿರಕ್ಷರ ಕುಕ್ಷಿ, ತೀರಾ ಅಸಂಸ್ಕೃತ. ಸಂಗೀತವಿಲ್ಲ, ನೃತ್ಯವಿಲ್ಲ, ಪದ್ಯದ ಭೇದ ಗೊತ್ತಿಲ್ಲ, 1, 2 ಮಗ್ಗಿ ಕೂಡ ಬರೋದಿಲ್ಲ. ಇದಕ್ಕೆ ಬರೋದು ಒಂದೇ, ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು. ಆಗ ಗಿಳಿಮರಿ ಟೇಮ್ ಟೇಮ್. ಮಂತ್ರಿ, ಈಗ ಹಿಂಗೆ ಅನ್ನೋದು. ರಾಜ, ಪಾಪ. ಗಿಳಿಮರಿ ಟೇಮ್ ಟೇಮ್. ರಾಜ, ಛೀ ಛೀ ಛೀ, ಬರೀ ಹಣ್ಣು ತಿನ್ನೋದೊಂದೇ ಗೊತ್ತೇ? ಮಹಾವಾಚಾಳ, ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ? ವಂದಿಮಾಗದರೆ? ವಂದಿಗಳು, ಮಹಾಕರುಣಾಳುಗಳು, ಖಗ ಮೃಗ ಕೃಪಾಳು, ಗಿಡ ಮರದ ದಯಾಳು, ವಿದ್ಯಾವಂತ ವಸಂತ ಪ್ರಜ್ಞಾವಧಾನಿ, ಕಣಕಣಕು ವಿದ್ಯಾದಾನಿ, ಮಹಾವಾಚಾಳ ಪುರುಷ. ರಾಜ, ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ, ರಾಜ ತೋಟದಲ್ಲಿ ನಿರಕ್ಷರ ಕುಕ್ಷಿ, ಮತ್ತೆ ಇದಕ್ಕೆ ನೀವೇ ಸಾಕ್ಷಿ. ಮಂತ್ರಿ, ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಈ ಅನಾಗರಿಕ ಶುಕ ಪಕ್ಷಿಯ ಆದಿಮ ಪ್ರವೃತ್ತಿಯನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು. ಮಂತ್ರಿ, ಅಪ್ಪಣೆ ಪ್ರಭು. ರಾಜ, ಇದು ಸಭ್ಯತೆ ಕಲಿಯಲಿ, ಕಾಡುತನ ಮರೆಯಲಿ, ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ, ತಾನು ಸುಸಂಸ್ಕೃತವಾಗಲಿ, ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ. ಮಂತ್ರಿ, ಅಪ್ಪಣೆ ಪ್ರಭು. ಇಲ್ಲಿವರೆಗೂ ಗುರ್ತಾಕೊಂಡಿರಿ, ಇನ್ನು ಉಳಿದಿದ್ದು ಮತ್ತೊಂದು ತರಗತಿಯಲ್ಲಿ ಮಾಡೋಣ. ಚೆನ್ನಾಗಿದೆ ಅಲ್ವಾ? ಎಂಜಾಯ್ ಮಾಡ್ತಾಯಿದ್ರಿ, ಗೊತ್ತಾಯಿತು ನೋಡಿ. ಏನಿದು ಓದಬೇಕಾದ್ರೇ ನಿಮಗೆ ಅರ್ಥ ಆಗಿರುತ್ತೆ. ಇದು ಒಂದು ರಾಜಸಭೆಯಲ್ಲಿ ಮತ್ತು ಒಂದು ರಾಜ್ಯದ ರಾಜ ಮತ್ತು ಅವನ ಮಂತ್ರಿಗಳು, ರಾಜಭಟರು ಮತ್ತು ಒಂದು ಗಿಳಿಮರಿ ನಡುವೆ ನಡೆಯುವಂತಹ ಒಂದು ಸಂಭಾಷಣೆಯನ್ನು ನಿಮಗೆ ನಾಟಕ ರೂಪದಲ್ಲಿ ಕೊಟ್ಟಿದ್ದಾರೆ, ಹೌದಲ್ವಾ? ಈಗ ನೋಡಿ, ವಸಂತದ ವೈಭವ ರಾಜೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ. ಅಂದರೆ ಯಾವ ರೀತಿ ವಾತಾವರಣ ಇದೆ. ನೀವೊಂದು ನಾಟಕ ಅಂದರೆ ನೋಡಿರ್ತೀರಲ್ವ, ಅಲ್ಲೆಲ್ಲ ಯಾವ ರೀತಿ ಸ್ಟೇಜ್ ಇರುತ್ತೆ. ನಾಟಕ ಅಂದಾಗ ಅಲ್ಲಿ ಎಲ್ಲ
ಪರದೆಗಳಿರುತ್ತೆ, ಸ್ಟೇಜ್ ಇರುತ್ತೆ, ಆ ರೀತಿ ಮತ್ತು ಅಲ್ಲಿ ಹಿನ್ನೆಲೆ ಗಾಯನವನ್ನು ಕೊಡೋರು ಇರ್ತಾರೆ. ಇದನ್ನು ನೀವು ನಾಟಕ ರೂಪದಲ್ಲಿನೇ ಕಲ್ಪಿಸಿಕೊಳ್ಬೇಕು. ವಸಂತದ ವೈಭವ ಅಂದರೆ ಈಗ ವಸಂತ ಕಾಲದಲ್ಲಿ ಏನಾಗಿರುತ್ತೆ, ಎಲೆಗಳೆಲ್ಲ ಚಿಗುರಿರುತ್ತೆ, ಆಗಷ್ಟೇ ಹಣ್ಣುಗಳು ಪ್ರಾರಂಭ ಆಗಿರ್ತವೆ. ಆಗ ಎಲ್ಲೆಲ್ಲೂ ಸಹ ಏನಾಗಿರುತ್ತೆ, ಹಸಿರಿನಿಂದ ತುಂಬಿರುತ್ತೆ. ಹಿನ್ನೆಲೆಯಲ್ಲಿ ಆಲಾಪ, ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು. ಹೀಗೆ ಯಾವುದೋ ಒಂದು ತೋಟಕ್ಕೆ ಹೋಗಿ ಗಿಳಿವಿಂಡು ಅಂದ್ರೇನು, ಗಿಳಿವಿಂಡು ಗುಂಪು, ಗಿಳಿಗಳ ಗುಂಪು, ಗಿಳಿವಿಂಡು ಅಂದರೆ ಗಿಳಿಗಳ ಗುಂಪೆಲ್ಲನೂ ಸಹ ಒಂದು ಉದ್ಯಾನವನಕ್ಕೆ ಹೋಗಿ ಹಣ್ಣನ್ನು ತಿಂತಾ ಇರ್ತವೆ. ಅದರಲ್ಲಿ ಒಂದು ಗಿಳಿಮರಿಗೆ ಏನಾಗುತ್ತೆ ಅಂದರೆ ಯಾವುದೋ ಒಂದು ಹಣ್ಣಿನ ಗೊಂಚಲನ್ನು ನೋಡಿಬಿಡುತ್ತೆ, ತುಂಬ ಖುಷಿಯಾಗಿಬಿಡುತ್ತೆ. ಅದು ಎಕ್ಸೈಟ್ಮೆಂಟಲ್ಲಿ ಏನು ಮಾಡುತ್ತೆ, ತುಂಬ ಜೋರಾಗಿ ಕಿರ್ಚಿಬಿಡುತ್ತೆ, ಸಂತೋಷದಿಂದ ಹುಚ್ಚೆದ್ದು ಕೂಗ್ಬಿಡುತ್ತೆ ಗಿಳಿಮರಿ. ಬನ್ನಿ, ಹೆಂಗೆ ಕಾಗೆಯೊಂದಗಳ ಕಂಡರೆ ಕರೆಯದೆ ತನ್ನ ಬಳಗವನ್ನು ಅಂತ ಹೇಳ್ತಾರಲ್ವ, ಕಾಗೆಗೆ ಒಂದೇ ಒಂದು ಅಗಳು ಅನ್ನ ಸಿಕ್ಕಿದ್ರೂ ತನ್ನ ಅಪ್ಪ ಅಮ್ಮ ಅಕ್ಕ ತಂಗಿರೇ ಬನ್ನಿ ಕಾವು 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 ಅಂತ ಕರೆಕ್ಟ್. ಯಾಕೆ ನಾನು ಒಬ್ಬಳೇ ತಿನ್ನಬೇಕು, ನನ್ನ ಫ್ಯಾಮಿಲಿ ಎಲ್ಲರೂ ತಿನ್ನಲಿ ಅನ್ನೋ ಒಂದು ನಿಸ್ವಾರ್ಥ ಮನೋಭಾವನೆ. ಇದು ಸಹ ಗಿಳಿಮರಿ ಏನಾಗುತ್ತೆ ಅಂದರೆ ಆ ಹಣ್ಣಿನ ಗೊಂಚಲನ್ನು ನೋಡಿದ ತಕ್ಷಣ ನಾನು ಚಿಕ್ಕಮ್ಮ ನನ್ನ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆಯೋಣ ಅಂತೇಳ್ಬಿಟ್ಟು ಇದು ಕರೆಯುತ್ತೆ. ಅದು ಹೇಗೆ ಕರೆಯುತ್ತೆ ಗಿಳಿಮರಿ, ಬನ್ನಿ ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ಈ ಮಧುಫಲ ಅಂದರೆ ಏನು, ಮಧುಫಲ ಅಂದರೆ ಸಿಹಿಯಾದ ಹಣ್ಣು, ಮಧುಫಲ ಸಿಹಿಯಾದ ಹಣ್ಣು. ಬೇಗ ಬನ್ನಿ ಎಲ್ಲರೂ ಈ ಹಣ್ಣನ್ನು ಬನ್ನಿ ಅಂತ ಅವರ ಫ್ಯಾಮಿಲಿ ಅಂದರೆ ಅವರ ಕುಟುಂಬದವರು ಯಾರ್ಯಾರನ್ನ, ಚಿಕ್ಕಪ್ಪ ಚಿಕ್ಕಮ್ಮ ಇವ್ರನ್ನೆಲ್ಲರೂ ಸಹ ಕರಿತಾ ಇದೆ. ರಕ್ಷಕರು ಅಲ್ಲಿವರೆಗೂ ಏನಾಗಿರುತ್ತೆ ಅಂದರೆ ಅದೇ ಉದ್ಯಾನವನದಲ್ಲಿಯೇ ಮಲಗಿರುವಂತಹ ಈ ರಾಜಭಟರಿಗೆ ಈ ಒಂದು ಸೌಂಡ್ ಏನಾಗ್ಬಿಡುತ್ತೆ, ಕೇಳಿಸುತ್ತೆ. ಉದ್ಯಾನದ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬರೋರು. ಆ ಒಂದು ಏನೋ ಕಾಡು ಅಂದರೆ ಆ ಉದ್ಯಾನವನವನ್ನು ರಕ್ಷಿಸುವಂಥವ್ರು ಏನಿದ್ರಲ್ವ, ಆ ರಾಜಭಟರು ಈ ಸೌಂಡ್ ಕೇಳಿದ ತಕ್ಷಣ ಅಲ್ಲಿಗೆ ಓಡಿ ಬರ್ತಾರೆ. ರಕ್ಷಕರು ಹಿಡೀರಿ ಬಡೀರಿ, ಹಣ್ಣುಗಳನ್ನು ಬಡಿದೋಡಿಸಿರಿ, ಹಣ್ಣುಗಳನ್ನ ಹಿಡ್ಕೊಂಡ್ರು, ಇಲ್ಲಿ ಯಾರೋ ಹಣ್ಣನ್ನು ಕದಿಯೋಕೆ ಬಂದಿದ್ದಾನೆ ಅವನ್ನ ಹಿಡ್ಕೊಂಡು ಓಡಿಸ್ಬಿಡ್ರಿ ಅಂತೇಳ್ಬಿಟ್ಟು ಅವರವರೇನೆ ಮಾತಾಡ್ಕೊತಾರೆ. ಈ ರೀತಿ ಆರ್ಭಟವನ್ನು ಮಾಡ್ತಿದ್ದಂಗೆ ಏನಾಗ್ತವೆ ಅಂದರೆ ಇದ್ದಂಥ ಬೇರೆ ಗಿಳಿಮರಿಗಳು ಇವರೇನು ಕರೆದಿತ್ತು ಅಂತ ಎಲ್ಲ ಬರೋದಕ್ಕೆ ಪ್ರಯತ್ನ ಪಡ್ತಿದ್ವಲ್ಲ, ಅವೆಲ್ಲನೂ ದಿಕ್ಕಾಪಾಲಾಗಿ ಓಡಿ ಹೋಗ್ತವೆ. ರಕ್ಷಕ ಒಂದು ಹೇಳ್ತಾನೆ, ಸದೆ ಬಡೀರಿ, ಬಿಡಬೇಡಿ, ಒಂದು ಪಿಳ್ಳೆಯೋ ಹಾರಿ ಹೋಗ್ದಿರ್ಲಿ, ಒಂದೂ ಇರಬಾರ್ದು, ಎಲ್ಲವನ್ನು ಹಿಡಿದು ಕೊಂದು ಬಿಡ್ರಿ. ಆದರೆ ಏನು ಮಾಡ್ತವೆ ಅವು, ಆಕಾಶದಲ್ಲಿ ಹಾರೋಗೋದ್ರಿಂದ ಒಂದೂ ಇವ್ರ ಕೈಗೆ ಸಿಗೋದಿಲ್ಲ, ಎಲ್ಲವೂ ಇವ್ರ ಬಲೆಯಿಂದ ತಪ್ಪಿಸ್ಕೊಂಡು ಹಾರಿ ಹೋಗಿಬಿಡ್ತವೆ. ಗಿಳಿಮರಿ, ಅಣ್ಣ ಅಮ್ಮ ಬನ್ನಿ, ಟೈಮ್ ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ, ಟೈಮ್ ಎಲ್ಲ ಹಣ್ಣು ನಮ್ಮದೇ, ಎಲ್ಲ ಹಣ್ಣು ನಮ್ಮದೇ, ಟೈಮ್. ಅಂದರೆ ಇದ್ಯಾವುದಾರು ಒಂದು ಪರಿಜ್ಞಾನವೂ ಇಲ್ಲದೆ ಆ ಗಿಳಿಮರಿ ಇನ್ನೂ ಅವ್ರನ್ನೆಲ್ಲನೂ ಬನ್ನಿ ಹಣ್ಣು ತಿನ್ನೋಣ ಬನ್ನಿ, ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಅಂತ ಕರಿತಾನೆ ಇರುತ್ತೆ. ಅಷ್ಟು ಮೈ ಮರೆತು ಅದು ಅಲ್ಲಿ ತಲ್ಲೀನವಾಗಿ ಹಣ್ಣುಗಳನ್ನು ತಿಂತಾ ಕೂತಿರುತ್ತೆ. ರಕ್ಷಕ ಒಬ್ಬ ಮತ್ತೆ ಕರಿತಾ ಇರೋ ಸೌಂಡ್ ಕೇಳಿಸ್ತಾ ಇದೆ ನೋಡು, ಈ ಹಣ್ಣನ್ನು ಕದಿಯೋ ಕಳ್ಳ ಏನಿದಾನಲ್ಲ ಇಲ್ಲೇ ಎಲ್ಲೋ ಇದ್ದಾನೆ, ಹುಡ್ಕೋ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ರಕ್ಷಕನಿಗೆ ಹೇಳ್ತಾನೆ, ಅವನ ಜೊತೇಲಿ ಇರ್ತಾನಲ್ಲ ಅವನಿಗೆ ಹೇಳ್ತಾನೆ. ಗಿಳಿಮರಿ ಟೇಮ್ ಅಂದರೆ ಏನಿಲ್ಲ, ಕ್ಯಾವ್ ಅಂತ ಏನೋ ಅವು ಸೌಂಡ್ ಮಾಡ್ತಾವಲ್ವ, ಅದನ್ನೇ ಇಲ್ಲಿ ನಮಗೆ ಟೇಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಉಚ್ಚಾರಣೆಗೆ ನಮ್ಗೆ ಚೆನ್ನಾಗಿರಲಿ ಅಂತ ಕ್ಯಾವ್ ಅಂತ ನೋಡಿ, ಆ ರೀತಿ. ರಕ್ಷಕ ಒಂದು ಆ ಸೌಂಡ್ ಯಾವ ಕಡೆಯಿಂದ ಬರುತ್ತೆ ಅನ್ನೋದನ್ನ ಇವರೆಲ್ಲ ಗ್ರಹಿಸ್ತಾರೆ. ಅಲ್ಲೇ ಎದುರಿಗೆ ಕಾಣುತ್ತೆ, ಅಕ್ಕೋ ತೋಟಗಳ ಕೊನೆಗೂ ಸಿಕ್ಕ, ಹಿಡಿಯೋ ಬಡಿಯೋ, ಅಲ್ಲೇ ತೋಟದಲ್ಲಿ ಇರೋನು ಕಾಣಿಸ್ತಾ ಇದ್ದಾನೆ ನೋಡು, ಅಲ್ಲೇ ಇದ್ದಾನೆ ನೋಡೋನು, ಸಿಕ್ಬಿಟ್ಟ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇನ್ನೊಬ್ನು.
ಅವರು ಇಬ್ಬರೂ ಸಹ ಏನು ಮಾಡ್ತಾರೆ, ಸುತ್ತುಗಟ್ತಾರೆ. ಅವ್ರಿಗೆ ಸಿಟ್ಟು ಬರುತ್ತೆ. ಓಯ್, ಕೈ ಸಿಕ್ಕಿದ ಮೇಲೆ ಕಳ್ಳನ ಸುಮ್ಮನೆ ಬಿಟ್ಬಿಡ್ತಾರಾ? ಹಾಂ, ಓ ಭಾರಿ ಒಳ್ಳೆ ಕೆಲಸ ಮಾಡಿದ್ದೀಯಪ್ಪ ಅಂತ ಹೊಗಳ್ತಾರಾ? ಇಲ್ಲ ಅಲ್ವಾ? ಸಿಟ್ಟು ಬರುತ್ತೆ. ಎಷ್ಟೋ ಧೈರ್ಯ ನಿನಗೆ, ನಮ್ಮ ರಾಜನ ತೋಟಕ್ಕೆ ನುಗ್ಗಿಬಿಟ್ಟಿದೀಯಾ, ನಮ್ಮ ರಾಜನ ತೋಟನೇ ಹಾಳು ಮಾಡ್ತೀಯಾ ಅಂತ ಅವನನ್ನು ಒಂದು ಗಿಳಿಯನ್ನು ತರಾಟೆಗೆ ತಗೊಳ್ತಾರೆ. ರಕ್ಷಕ 2 ಹೇಳ್ತಾನೆ, ದೊರೆ ತೋಟದ ಹಣ್ಣು ತಿಂತೀಯೇನೋ? ರಕ್ಷಕ 1 ಮತ್ತು 2 ಕಂಟಿನ್ಯೂಯಸ್ ಆಗೋದನ್ನು ಬೈತಾ ಹೋಗ್ತಾರೆ. ನಮ್ಮ ದೊರೆ, ನಿನಗೆಷ್ಟು ಧೈರ್ಯ, ಅದು ನಮ್ಮ ರಾಜನ ತೋಟದ ಹಣ್ಣು ತಿಂತೀಯ ನೀನು? ಹಾಂ, ನಿನಗೆಷ್ಟು ಧೈರ್ಯ? ಇವತ್ತು ನಿಂಗಿದೆ ಕೋಲ್ ಪೂಜೆ, ನೀನು ನಮ್ಮ ಕೈಗೆ ಸಿಗೋ, ಅವಾಗ ನಿಮ್ಗೇನು ಮಾಡ್ತೀವಿ, ಸರಿಯಾಗಿ ಕೊಡ್ತೀನಿ. ಅವಾಗ ಇದಕ್ಕೆ ಇನ್ನೊಬ್ಬನು ಹೇಳ್ತಾನೆ, ಇದಕ್ಕೆ ರೆಕ್ಕೆನ ಫಸ್ಟು ಕಿತ್ಬಿಡೋಣ. ಇದಕ್ಕೆಷ್ಟು ಪೊಗುರು ನೋಡು, ಎಲ್ಲರೂ ಹೋದ್ರು, ಇವರು ಕುಟುಂಬದವ್ರು ಎಲ್ಲಾದರೂ ಹೋದ್ರು, ಇದು ಇನ್ನೂ ಇಲ್ಲೇ ತಿನ್ಕೊಂಡು ಕೂತಿದೆ, ಇದಕ್ಕೆ ನಮ್ಮ ಭಯನೇ ಇಲ್ಲ ನೋಡು, ಫಸ್ಟ್ ಇದಕ್ಕೆ ರೆಕ್ಕೆನ ಮುರಿದ್ಬಿಡೋಣ ಅಂತ ರಕ್ಷಕ 2ನೇ ಅವನು ಹೇಳ್ತಾನೆ. ಅಯ್ಯೋ, ಅವನಿಗೇನು ತಲೆ ಇದೆಯಾ? ಮೂರ್ಖ ಗಿಳಿಯಪ್ಪ ಅವನು. ಯಾಕಂದರೆ ನಾವು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ರು, ಇನ್ನು ಅಲ್ಲೇ ಅದು ನೋಡ್ತಾ ಕೂತಿದೆಯಲ್ಲ, ಅದಕ್ಕೆ ಇದು ಮೂರ್ಖ ಗಿಳಿಯಪ್ಪ, ಇದಕ್ಕೆ ಬುದ್ಧಿ ಅನ್ನೋದೇ ಇಲ್ಲ. ಅದಕ್ಕೆ ಅವನು ಇನ್ನೊಬ್ಬನ ಧ್ವನಿ ಕೊಡಿಸ್ತಾನೆ, ಹೌದು, ಹೆಡ್ಡ ತೊಡಗಪ್ಪ. ಇವನಿಗೆ ದಡ್ಡ ಶಿಖಾಮಣಿ. ಅಲ್ಲಿಗೆ ರಕ್ಷಕ 1 ಹೇಳ್ತಾನೆ, ಮುಗೀತು ನಿನ್ನ ಕತೆ, ಹೆಂಗೂ ನಮ್ಮ ಕೈಗೆ ಸಿಕ್ಬಿಟ್ಟಿದ್ಯಾ, ನಿನ್ನ ಕತೆ ಇವತ್ತು ಅಲ್ಲಿಗೆ ಮುಗೀತು. ಆಮೇಲೆ ಇನ್ನೊಬ್ಬನ ಹೇಳ್ತಾನೆ, ರಕ್ಷಕ 1, ತಿನ್ನೋದು ನಿಲ್ಸೋ ಗಿಳಿಪಿಳೆ, ಅಲ್ವೋ ನಾವು ಇಷ್ಟೊಂದು ಅವಾಗಲಿಂದ ಮಾತಾಡ್ತಾ ಇದ್ದೀವಿ, ನಿನಗೇನಾದರೂ ಒಂದಷ್ಟು ಭಯ ಭಕ್ತಿ ಅನ್ನೋದೇನಾದರೂ ಇದೆಯೇನೋ? ನಿನಗೇನು ನಾವೇನು ಯಾವ ಥರ ಕಾಣಿಸ್ತಾ ಇದ್ದೀವಿ ನೋಡಿ, ನಾನು ಆರಾಮಾಗಿ ನಿನ್ನ ಪಾಡಿಗೆ ನೀನು ಇಷ್ಟೆಲ್ಲ ಮಾತಾಡೋದು, ನಿನ್ನ ಪಾಡಿಗೆ ನೀನು ತಿಂತಾನೆ ಕೂತಿದೆಯಲ್ಲೋ ಮಾರಾಯ ಅಂತ ಹೇಳ್ಬಿಟ್ಟು ಇವರು ತರಾಟೆ ತಗೋತಾರೆ. ಅದಕ್ಕೂ ಮೊದಲು ನಿನಗೆ ಮೊದಲನೇದಾಗಿ ಯಾರ ತೋಟ ಅಂತ ಗೊತ್ತಾ? ನಿನಗೆ ಗೊತ್ತಿದ್ರೆ ನೀನು ಇಷ್ಟು ಆರಾಮಾಗಿ ತಿಂತಿರಲಿಲ್ಲ ಅನಿಸುತ್ತೆ. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ಇದೇ ನಿಮ್ಮ ತಾತಂದ ಅಂತ ಅವನು ಕೇಳ್ತಾನೆ. ಇನ್ನೊಬ್ಬ, ಇದೇ ನಿಮ್ಮ ಅಪ್ಪಂದ? ಇದು ನಿಮ್ಮ ಅಪ್ಪಂದಲ್ಲ, ತಾತಂದು ಅಲ್ಲ, ನಮ್ಮ ರಾಜಂದು. ಯಾರ್ದಿದೋ? ನಮ್ಮ ರಾಜನ ತೋಟ ಅಂತ ಹೇಳ್ತಾನೆ. ಈ ಉದ್ಯಾನವನ ಏನಿದೆಯಲ್ಲ, ಈ ಉದ್ಯಾನ ಮರ, ಇಲ್ಲಿರುವಂಥ ಮರ ನೋಡ, ಆ ಬಳ್ಳಿ, ಆ ಚೆನ್ನಾಗಿ ಬಿಟ್ಟಿರುವಂಥ ಹೂವು, ಇದೆಲ್ಲನೂ ಸಹ ನಮ್ಮ ರಾಜಂದು. ಅದರಲ್ಲೂ ನಮ್ಮ ರಾಜ ಎಂತನು ಗೊತ್ತಾ? ರಾಜಾದಿರಾಜ, ಸಾವಿರ ಸೇನೆಯನ್ನು ಹೊಂದಿರುವಂತಹ ರಾಜ. ನಮ್ಮ ರಾಜನ ಶೌರ್ಯ ನಿನಗೆ ಗೊತ್ತಾ? ನಮ್ಮ ರಾಜನ ಹತ್ರ 1000 ಸೈನ್ಯಗಳು ಇದ್ದಾವೆ, ಅಂತಹ ರಾಜ ನಮ್ಮ ರಾಜ ಅಂತ ಇವರು ರಾಜನನ್ನು ಹೋಲಿಸಿ, ನಮ್ಮ ಅಂತಹ ಒಬ್ಬ ಸರ್ವಶ್ರೇಷ್ಠವಾದಂತಹ ಈ ಒಂದು ಉದ್ಯಾನವನ ಅಂತ ಹತ್ರ ಬಂದು ನೀನು ಏನು ತಿಂತಿದ್ಯಾ? ಹಣ್ಣು ತಿಂತಿದ್ಯಾ ಅಂತ ಹೇಳ್ಬಿಟ್ಟು ಅವರನ್ನು ಕೇಳ್ತಾ ಇದ್ದಾರೆ. ಆದರೆ ಅದೇನಿಲ್ಲ, ನೀವೇನಾದರೂ ಮಾಡ್ಕೊಳ್ಳಿ ಅಂತೇಳಿ ಡೋಂಟ್ ಕೇರ್ ಅನ್ನಂಗೆ ಅದ್ರ ಪಾಡಿಗೆ ಅದು ತಿಂತಾ ಕೂತಿದೆ. ಗಿಳಿ ಮರಿ ಇವಾಗ ಹೇಳುತ್ತೆ, ಬಂದ್ರೋ ಹಣ್ಣು ನಮ್ಮದು, ಹಣ್ಣು ತಿನ್ನೋಂದೇ ಹಣ್ಣಿನ ತೋಟ. ಯಾರ ಹೇಳಿದ್ದು? ಈ ಹಣ್ಣಿನ ತೋಟ ನಮ್ಮದು, ನಾವು ತಿಂತಾ ಇದ್ದೀವಿ ಅಂದರೆ ಈ ಹಣ್ಣು ನಮ್ಮದೇ, ಇದು ಯಾವ ರಾಜಂದು ಅಲ್ಲ ಅಂತ ಇದು ಧೈರ್ಯದಿಂದ ಉತ್ತರವನ್ನು ಕೊಡುತ್ತೆ. ಅವಾಗ ಇವರು ಇಷ್ಟೊತ್ತು ಎದುರ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ರೇನೋ, ಅದ್ರ ಉತ್ತರ ಕೊಟ್ಟಿದ್ದು ನೋಡಿ ಇವರಿಗೆ ಒಂದು ರೀತಿ ಗಾಬರಿ ಆಗಿಬಿಡುತ್ತೆ. ರಕ್ಷಕ 1 ಕೇಳ್ತಾನೆ, ಮರಿಪಿಳ್ಳೆ, ರಾಜನ ಭಯನೂ ಇಲ್ವೇನೋ ನಿಂಗೆ? ಅಯ್ಯೋ, ನಾವು ಕೋಲ್ ಇಟ್ಕೊಂಡಿದ್ದೀವಿ ಅಂತ ಆಗಲಿ, ನಾವಿಷ್ಟು ಮಾತಾಡ್ತಾ ಇದ್ದೀವಿ ಅಂತ ಆಗಲಿ, ನಿನಗೆ ಭಯ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆದರೆ ನಮ್ಮ ರಾಜ ಕೊಣವನು, ರಾಜ, ಅವನ ಭಯನೂ ಇಲ್ವಾ ನಿನಗೆ ಅಂತ ಹೇಳಿಬಿಟ್ಟು ಅವರು ಆಶ್ಚರ್ಯದಿಂದ ಅದನ್ನು ಕೇಳ್ತಾರೆ. ಅದು ಹೋಗಲಿ, ರಾಜ ಏನೋ ನೀನು ನೋಡಿಲ್ಲ, ನಮ್ಮ ಕೈಯಲ್ಲಿ ಒಂದು ಕೋಲ್ ಇದೆಯಲ್ವೋ, ಇದರಲ್ಲಿ ಹೊಡೆದು ಬಿಟ್ರೆ ಏನು ಗತಿ ಅಂತಲೂ ನಿನಗೆ ಭಯ ಆಗ್ತಿಲ್ವೇನೋ ಅಂತ ಅಸಹಾಯಕತೆಯಿಂದ ಕೇಳ್ತಾರೆ. ಆಮೇಲೆ ಇವರು ರೋಸಿ ಹೋಗಿ, ಹಿಡಿಯೋ ಬಲೆ ಹಾಕೋ, ಇದಕ್ಕೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ದಂಡಂ ದಶಗುಣಂ, ಇದಕ್ಕೆ 4 ಕೊಟ್ಟರೆ ಬುದ್ಧಿ ಬರೋದು, ಬಲೆ ಹಾಕು ಅಂತ ಹೇಳ್ಬಿಟ್ಟು ಬಲೆಯನ್ನು ಹಾಕಿ ಅದನ್ನು ಹಿಡಿತಾರೆ. ಈಗ ಬಲೆಯನ್ನು ಹಾಕಿ ಅದನ್ನು ಅರಮನೆಗೆ ಕರ್ಕೊಂಬರ್ತಾರೆ. ನಿಮಗೆ ಅರಮನೆಯ ಒಂದು ಚಿತ್ರಣ ಬರ್ತಾ ಇರಬಹುದಲ್ವ? ಯಾವ ರೀತಿ?
ಅರಮನೆಯಲ್ಲಿ ನಿಮಗೆ ಗೊತ್ತಿರ್ಬೋದು, ನೀವು ಯಾವುದಾದ್ರೂ ಹಳೆ ಫಿಲಮ್ಗಳು ನೋಡಿದರೆ ಅದರಲ್ಲಿ ಅರಮನೆ ಸೀನ್ ಬಂದಾಗ ರಾಜ ಒಂದು ಸಿಂಹಾಸನದ ಮೇಲೆ ಕೂತಿದ್ರೆ, ಅಥವಾ ಆ ಕಡೆಯಿಂದ ರಾಜ ಇನ್ನೇನು ಸಿಂಹಾಸನಕ್ಕೆ ಬರ್ತಾ ಇದ್ದಾನೆ, ಒಡ್ಡೋಲಗ ರಾಜಸಭೆಯನ್ನು ನಡೆಸೋದಕ್ಕೆ ಬರ್ತಾ ಇದ್ದಾನೆ ಅಂದಾಗ ರಾಜ ಭಟ್ರು ಜೋರಾಗಿ ಒಂದು ಘೋಷಣೆಯನ್ನು ಕೂಗ್ತಾರೆ. ಅವನ್ನ ವಂದಿ ಮಾಗದರು ಅಂತ ಕರೀತಾರೆ, ವಂದಿಗಳು ಅಂತ ಕರೀತಾರೆ. ಅಂದರೆ ಸ್ತುತಿ ಪಾಠಕರು, ವಂದಿಗರು ಅಂದರೆ ಹೊಗಳು ಭಟ್ಟರು. ಯಾರು ಈ ಹೊಗಳು ಭಟ್ಟರು? ಈಗ ನೋಡಿ, ನಿಮಗೆ ಗೊತ್ತಿರಬಹುದು, ಸಾವಧಾನ ಸಾವಧಾನ ಅಂತ ಹೇಳಿಬಿಟ್ಟು, ಅಂದರೆ ಸೈಲೆನ್ಸ್ ಸೈಲೆನ್ಸ್, ರಾಜ ಬರ್ತಾ ಇದ್ದಾರೆ, ಮರ್ಯಾದೆ ಕೊಡಿ, ಗಲಾಟೆಯನ್ನು ನಿಲ್ಲಿಸಿ ಅಂತ ಸಭೆಗೆ ರಾಜರಿಗೆ ಮರ್ಯಾದೆ ಕೊಡುವಂಥದ್ದು. ಸಾವಧಾನ ಸಾವಧಾನ ಅಂದರೆ ಬರ್ತಾ ಇದ್ದಾರೆ, ಇವರು ಅಲ್ಲಿಗೆ ಹೊಗಳೋದಕ್ಕೆ, ಅವರು ಏನು ಸ್ತುತಿಯನ್ನು ಹೇಳೋದಕ್ಕೆ ಪ್ರಾರಂಭಿಸಿದ್ದಾರೆ ಅಂದರೆ ರಾಜರ ಆಗಮನ ಆಗ್ತಾ ಇದೆ ಅಂತ. ಅವರು ಒಂದಷ್ಟು ಕೇಳಿರ್ತೀನಿ ನೀವು, ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಭುವನ ತಿಲಕ, ಈ ರೀತಿಯ ಒಂದಷ್ಟು ಪದ ಜೋಡಣೆಗಳನ್ನು ಹೇಳ್ತಾರೆ ನೋಡಿ. ಅದೇ ರೀತಿ ಇಲ್ಲಿ ರಾಜನನ್ನು ಹೊಗಳಿ, ಇಂತಹ ರಾಜ ನಮ್ಮ ರಾಜ ಅಂತ ಹೇಳೋದು. ಮಹಾಕರುಣಾಳು, ಖಗ ಮೃಗ ಕೃಪಾಳು, ಮಹಾಕರುಣಾಳು ನಮ್ಮ ರಾಜ ಅಂದರೆ ಅವನಿಗೆ ಕರುಣೆಯೇ ಜಾಸ್ತಿ ಇದೆ. ಖಗ ಮೃಗ, ಖಗ ಅಂದರೆ ಪಕ್ಷಿಗಳು, ಮೃಗ ಅಂದರೆ ಪ್ರಾಣಿಗಳು, ಅವುಗಳ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಕರುಣೆಯನ್ನು ಹೊಂದಿರುವಂಥವನು. ಖಗ ಮೃಗ ಕೃಪಾಳು, ಗಿಡ ಮರದ ದಯಾಳು, ಗಿಡ ಮರಗಳ ಬಗ್ಗೆ ಅತಿಯಾದಂಥ ಪ್ರೀತಿಯನ್ನು ಹೊಂದಿರುವಂಥವನು. ವಿದ್ಯಾವಂತ, ಏನು ವಿದ್ಯೆ ಇದೆ ಅವನಿಗೆ. ಮತ್ತು ಪ್ರಜ್ಞಾವಧಾನಿ, ಜೊತೆಗೆ ಪ್ರಜ್ಞಾವಂತ ಕೂಡ. ಕಣಕ್ಕೂ ವಿದ್ಯಾದಾನಿ, ಜೊತೆಗೆ ವಿದ್ಯೆಯನ್ನು ದಾನ ಮಾಡುವಂಥದ್ದು, ಎಲ್ಲರಿಗೂ ಸಹ ವಿದ್ಯೆಯನ್ನು ದಾನ ಮಾಡುವಂಥ ಮಹಾಪುರುಷ. ವಾಚಾಳ ಪುರವಾದೀಶ್ವರ, ಮತ್ತು ಒಂದೊಳ್ಳೆ ವಾಗ್ಮಿ. ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜರಿಗೆ ರಾಜ ನಮ್ಮ ರಾಜ ಮಾರ್ತಾಂಡ ದಯಮಾಡಿಸುತ್ತಿದ್ದಾರೆ. ಬಹುಪರಾಕ್ ಅಂತ ಈ ಸ್ತುತಿ ಪಾಠಕರು ಏನು ಮಾಡ್ತಾರೆ, ರಾಜನನ್ನು ಹೊಗಳ್ತಾರೆ. ಆಗ ಗಿಳಿಮರಿ ಟೇಮ್ ಟೇಮ್ ಅದ್ರ ಹೇಳಿದ್ನಲ್ಲ, ಕ್ಯಾವ್ ಕ್ಯಾವ್ ಅನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಾಜ ಆಶ್ಚರ್ಯದಿಂದ, ಇದೇನು ಒದರ್ತಿದೆ? ಮೊದಲನೇ ಕಲಾಪನೆ ಈ ಗಿಳಿಮರಿಯನ್ನು ಆ ರಾಜಸಭೆಯಲ್ಲಿ ಈ ಭಟರು ಪ್ರಸ್ತುತವನ್ನು ಪಡಿಸ್ತಾರೆ. ಏನು ಇದನ್ನು ಹೇಳ್ತಿದೆ? ಟೇಮ್ ಟೇಮ್ ಅನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಾಜ ಯಾವ ಭಾಷೆ ಮಾತಾಡ್ತಾ ಇದೆ ಇದು? ರಾಜ ಅವಾಗೆಲ್ಲನೂ ಸಹ ಇಂಗ್ಲೀಷು ಹಿಂದಿ ಇರಲಿಲ್ಲ. ಆವಾಗಿದ್ದಂಥ ಭಾಷೆಗಳು ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳಿತ್ತು. ಇದು ಯಾವ ಭಾಷೆ ಮಾತಾಡ್ತಿದೆ? ಪ್ರಾಕೃತ ಭಾಷೆನ ಪಿಶಾಚ ಭಾಷೆನ ಅಂತ ಕೇಳ್ತಾನೆ. ಗಿಳಿಮರಿ ಅದಕ್ಕೂ ಕ್ಯಾವ್ ಕ್ಯಾವ್ ಅನ್ನತ್ತೆ. ರಾಜ ಸಿಟ್ಟು ಬರುತ್ತೆ, ಏನು ಕೇಳಿದ್ರು ಹಿಂಗೆ ಹೇಳ್ತಿದ್ಯಲ್ಲ ಇದು. ಮಂತ್ರಿ ಕಡೆ ತಿರುಗಿ, ಏನಯ್ಯ ಇದ್ರ ಅರ್ಥ ಅಂತ ಕೇಳುತ್ತೆ. ವಂದಿಗಳು ಮಂತ್ರಿ ಸನ್ನೆ ಮಾಡಲು ಗಪ್ಪನೆ ಬಾಯಿ ಮುಚ್ಚುವರು, ಸುಮ್ಮನಾಗ್ಬಿಡ್ತಾರೆ ವಂದಿಗಳು. ಮಂತ್ರಿ, ರಾಜಾದಿರಾಜ, ಇದೊಂದು ಗಿಳಿಮರಿ, ಇದು ತೀರಾ ಕಾಡು ಜಾತಿ, ಅನಾಗರಿಕ. ವಸಂತ ಕಾಲಕ್ಕೆ ಮರ ಹತ್ತಿ ರಾಜ ತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನೆಲ್ಲ ತಿಂದು ನಾಶ ಮಾಡಿಬಿಟ್ಟಿದೆ. ನೋಡಿ, ನಮ್ಮದು ಹೊಸ ಫಸಲು ಬಂದಿತ್ತಲ್ವ, ಇನ್ನು ನಾವೇ ತಿಂದಿಲ್ಲ. ಇದೊಂದು ಕಾಡು ಜಾತಿ ಪಕ್ಷಿ ಏನಿದೆಯಲ್ಲ, ಇದು ಫಸ್ಟೇ ಹೋಗಿ ಆ ಹಣ್ಣುಗಳನ್ನು ತಿಂದುಬಿಟ್ಟಿದೆ. ಅನಾಗರಿಕವಾದದ್ದು, ಇದಕ್ಕೆ ನಾಗರಿಕತೆ ಅನ್ನೋದೇ ಗೊತ್ತಿಲ್ಲ. ಇದು ಪೂರ್ತಿ ಕಾಡು ಮನುಷ್ಯ ಇದ್ದಂಗೆ, ಕಾಡು ಜಾತಿ ಇದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ರಾಜ ಇದಕ್ಕೆ ಮಾತು ಬರುತ್ತಾ? ಅದಕ್ಕೆ ಇವ್ರ ರಾಜನಿಗೆ ಈ ಒಂದು ಪಕ್ಷಿ ಬಗ್ಗೆ ಯಾವುದೇ ಒಂದು ಪರಿಚಯವಿಲ್ಲ. ಹಾಗಾಗಿ ಹೊಸದಾಗಿ ತಿಳ್ಕೊತಾ ಇದ್ದಾನೆ. ಒಂದೊಂದೇ ಪ್ರಶ್ನೆಗಳನ್ನು ಮಂತ್ರಿಯನ್ನು ಕೇಳ್ತಾ ಹೋಗ್ತಾನೆ. ಇದಕ್ಕೆ ಮಾತು ಬರುತ್ತಾ? ಅವನು ಹೇಳ್ತಾನೆ, ಇಲ್ಲ. ಹಾಗಾದರೆ ಆಡೋದು ಬರುತ್ತಾ? ಇಲ್ಲ ಸ್ವಾಮಿ. ಓದೋದು ಬರುತ್ತಾ? ಇಲ್ಲ. ನೃತ್ಯ ಅಂದರೆ ಡ್ಯಾನ್ಸ್ ಬರುತ್ತಾ? ಇಲ್ಲ. ರಾಜ ಮತ್ತೆ ಕೇಳ್ತಾನೆ, ತರ್ಕ, ಶಾಸ್ತ್ರ, ಪುರಾಣ, ವ್ಯಾಕರಣ, ನೋಡಿ ಇವೆಲ್ಲನೂ ಪಂಡಿತರು ಕಲಿಯುವಂತಹ ಶಾಸ್ತ್ರಗಳು. ಅಂದರೆ ಪಂಡಿತರು ಅಂದರೆ ಏನು? ರಾಜನ ಆಸ್ಥಾನದಲ್ಲಿ ಇರ್ತಾರಲ್ವ, ರಾಜ ಏನಾದರೂ ತನಗೆ ಸಮಸ್ಯೆಗಳು ಬಂದಾಗ ಕೇಳ್ತಾನಲ್ವ, ಅಥವಾ ವಿದ್ಯಾರ್ಥಿಗಳು ಕಲಿಯುವಂಥದ್ದು ತರ್ಕ, ಶಾಸ್ತ್ರ, ಪುರಾಣ, ವ್ಯಾಕರಣ, ಇವೆಲ್ಲವೂ ಗಿಳಿಮರಿಗೆ ಬರುತ್ತಾ ಅಂತ ಹೇಳ್ಬಿಟ್ಟು ಯಾರನ್ನು ಕೇಳ್ತಾರೆ? ಮಂತ್ರಿಯನ್ನು ಕೇಳ್ತಾನೆ. ರಾಜ
ಮಂತ್ರಿ ಹೇಳ್ತಾನೆ, ಇಲ್ಲ ಬರೋಲ್ಲ. ರಾಜ, ಮತ್ತೇನು ಬರುತ್ತದೆ? ಹಾಗಾದರೆ ಇದಕ್ಕೆ ಇವೇನು ಬರಲಿಲ್ಲ ಅಂದರೆ ಮತ್ತೇನು ಬರುತ್ತೆ ಈ ಗಿಳಿಮರಿಗೆ? ಹಾಗಾದರೆ ಇದು ಏನು ಮಾಡುತ್ತೆ ಜೀವನಕ್ಕೆ? ಜೀವನ ಎಲ್ಲ ಏನು ಮಾಡುತ್ತಪ್ಪ ಹಾಗಾದರೆ ಇದು? ಇವೆಲ್ಲ ಕಲಿಯೋದಕ್ಕೆ ಒಂದಷ್ಟು ನಮ್ಮದು ಟೈಮ್ ಪಾಸ್ ಆಗಿಬಿಡುತ್ತೆ. ಆದರೆ ಇದು ಯಾವ ರೀತಿ ಜೀವನವನ್ನು ಮಾಡುತ್ತೆ, ಇದಕ್ಕಿದೆಲ್ಲ ಗೊತ್ತಿಲ್ಲ ಅಂದರೆ ಹೆಂಗೆ ಈ ಸಮಾಜದಲ್ಲಿ ಬದುಕುತ್ತೆ ಅಂತೇಳ್ಬಿಟ್ಟು ರಾಜ ಮಂತ್ರಿಯನ್ನು ಕೇಳ್ತಾನೆ. ಮಂತ್ರಿ, ಮಹಾಪ್ರಭು, ಈ ಗಿಳಿ ಅರಣ್ಯವಾಸಿ, ನಿರಕ್ಷರ ಕುಕ್ಷಿ. ಇದೇನಿದು? ಅರಣ್ಯವಾಸಿ. ಅರಣ್ಯವಾಸಿ ಅಂದ್ರೇನು? ಅರಣ್ಯದಲ್ಲಿ ವಾಸಿಸುವಂಥದ್ದು ನಿರಕ್ಷರ ಕುಕ್ಷಿ. ಅಕ್ಷರ ಜ್ಞಾನ ಇಲ್ಲದವರನ್ನ ನಿರಕ್ಷರ ಕುಕ್ಷಿ, ಅಕ್ಷರ ಜ್ಞಾನ ಇಲ್ಲದ ಪಕ್ಷಿ. ಜ್ಞಾನವಿಲ್ಲದ ಪಕ್ಷಿ. ನಿರಕ್ಷರ ಕುಕ್ಷಿ ಅಂದರೆ ಅಕ್ಷರ ಜ್ಞಾನವಿಲ್ಲದಂತಹ ಪಕ್ಷಿಯನ್ನು, ಇದು ಹೊಸ ವರ್ಡ್ ಅಲ್ವಾ ನೀವು ಕೇಳ್ತಾ ಇರೋದು? ಹೌದು. ನಿರಕ್ಷರ ಕುಕ್ಷಿ ಅಂದರೆ ಅಕ್ಷರ ಜ್ಞಾನವಿಲ್ಲದಂಥ ಒಂದು ಪಕ್ಷಿಯನ್ನು ನಿರಕ್ಷರ ಕುಕ್ಷಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಅರಣ್ಯವಾಸಿ, ಇದು ಕಾಡಿನಲ್ಲಿ ವಾಸಿಸುತ್ತೆ. ಇದಕ್ಕೆ ಅಕ್ಷರ ಜ್ಞಾನ ಗೊತ್ತಿಲ್ಲ, ತೀರಾ ಅಸಂಸ್ಕೃತ, ಸಂಸ್ಕೃತಿಯ ಒಂದು ಜ್ಞಾನನೇ ಇಲ್ಲ. ಜೊತೆಗೆ ಇದಕ್ಕೆ ಸಂಗೀತದ ಜ್ಞಾನವೂ ಇಲ್ಲ. ಇದಕ್ಕೆ ಹಾಡೋದಕ್ಕಾಗಲಿ ಹಾಡು ಕೇಳೋದಾಗಲಿ ಇದ್ಯಾವುದು ಗೊತ್ತಿಲ್ಲ. ನೃತ್ಯನೂ ಸಹ ಬರೋದಿಲ್ಲ. ಅದ್ರ ಜೊತೆಗೆ ಗದ್ಯ ಪದ್ಯ ಅಂತ ನಾವೇನು ಓದ್ತೀವಲ್ವ, ಅದೆರಡಕ್ಕೂ ವ್ಯತ್ಯಾಸ ಸಹ ಇದಕ್ಕೆ ಗೊತ್ತಿಲ್ಲ. ಅಯ್ಯೋ ಅಷ್ಟೇ ಅಲ್ಲ ಸ್ವಾಮಿ, ಇದಕ್ಕೆ 1-2 ಮಗ್ಗಿ ಕೂಡ ಬರೋದಿಲ್ಲ. ಈಗೇನು ಒಬ್ಬ ಮನುಷ್ಯನಿಗೆ ಇದೆಲ್ಲ ಆಗಿನ ಕಾಲದಲ್ಲಿ ಅಥವಾ ಈಗಿನ ಕಾಲದಲ್ಲೇ ಆಗಿರ್ಬೋದು, ಒಂದು ಸ್ವಲ್ಪ ಬೇಸಿಕ್ಕಾಗಿ ಬೇರೆ ಬೇರೆ ಬದಲಾವಣೆಗಳಾಗಿದೆ. ಇವೆಲ್ಲನೂ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇರಬೇಕಾದಂಥ ಒಂದು ಗುಣಗಳು, ಓದೋದು ಬರೆಯೋದು ಇದೆಲ್ಲನೂ. ಇಂಥದ್ದು ಯಾವುದು ಈ ಪಕ್ಷಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇರೋದು ಯಾರು? ಮಂತ್ರಿ. ಆದರೆ ಇದಕ್ಕೆ ಇದು ಯಾವುದು 1-2 ಮಗ್ಗಿ ಕೂಡ ಬರಲ್ಲ ಮಹಾಸ್ವಾಮಿ. ಆದರೆ ಇದಕ್ಕೆ ಒಂದೇ ಒಂದು ಮಾತ್ರ ಚೆನ್ನಾಗಿ ಬರುತ್ತೆ. ಏನು ಅಂತ ರಾಜ ಕೇಳ್ತಾನೆ. ಏನಿಲ್ಲ, ಒಂದೇ ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು, ಉದುರಿಸೋದು. ಆಮೇಲೆ ನೋಡಿ, ಇದಕ್ಕೆ ಬರೋದು ಒಂದೇ, ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಓಡಾಡೋದು, ಹಾರಾಡೋದು, ಮತ್ತು ಹಣ್ಣುಗಳನ್ನು ಅರ್ಧರ್ಧ ಕಚ್ಚಿ ತಿನ್ನೋದು, ಬೀಳ್ಸೋದು, ರೆಂಬೆ ಮುರಿಯೋದು, ಹೀಗೆ ಹಾಡೋದಷ್ಟೇ ಇದಕ್ಕೆ ಬರುತ್ತೆ. ಇದಕ್ಕೆ ಇನ್ನೇನು ಬರುತ್ತೆ ಸ್ವಾಮಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಆಮೇಲೆ ಗಿಳಿ ಮರಿ ಅಷ್ಟೊತ್ತಿಗೆ ಬಾಯಿ ತೆರೆಯುತ್ತೆ, ಕ್ಯಾವ್ ಕ್ಯಾವ್ ಅನ್ನುತ್ತೆ. ಮಂತ್ರಿ ಈಗ ಹೀಗೆ ಅನ್ನೋದು. ರಾಜನಿಗೆ ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಯಾಕೆಂದರೆ ಇದಕ್ಕೆ ಯಾವ ಒಂದು ಜ್ಞಾನನೂ ಇಲ್ಲ, ಅಕ್ಷರ ಜ್ಞಾನ ಇಲ್ಲ, ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲ, ಮಗ್ಗಿ ಬರಲ್ಲ, ವ್ಯಾಕರಣ ಬರಲ್ಲ. ಪಾಪ ಇದು ಹೆಂಗೆ ಬದುಕುತ್ತೆ? ಇದಕ್ಕೆ ಯಾರು ಕಲಿಸೋರಿಲ್ಲ ಅನಿಸುತ್ತೆ, ಅದಕ್ಕೆ ಬರೋದಿಲ್ಲ ಅಂತ ರಾಜ ತಿಳ್ಕೊಳ್ತಾನೆ. ಆಮೇಲೆ ಗಿಳಿ ಮರಿ ಮತ್ತೆ ಹೇಳತ್ತೆ, ಕ್ಯಾವ್ ಕ್ಯಾವ್ ಅನ್ನತ್ತೆ. ರಾಜ, ಛೀ ಛೀ ಛೀ, ಬರೀ ಹಣ್ಣು ತಿನ್ನೋದೊಂದೇ ಗೊತ್ತೇ? ಅಯ್ಯೋ, ಇದಕ್ಕೆ ಬರೀ ಹಣ್ಣು ತಿನ್ನೋದು ಅಷ್ಟೇ ಗೊತ್ತಿರೋದು. ಅವನ ಪ್ರಕಾರ ಬರೀ ಹಣ್ಣು ತಿಂದು ಇವನು ಹೇಳಿದ್ದೆಲ್ಲ ಆದರೆ ಇದು ಒಂದು ಸೋಮಾರಿ ಪಕ್ಷಿ. ಬರೀ ಹಣ್ಣು ತಿನ್ನೋದೇ ಆದರೆ ಯಾರು ಬೇಕಾದರೂ ಮಾಡ್ತಾರೆ. ಅದರಲ್ಲಿ ನನ್ನಂತಹ ರಾಜನ ಉದ್ಯಾನವನದಲ್ಲಿರುವಂಥ ಈ ಒಂದು ಪಕ್ಷಿಗೆ ಇಷ್ಟೇನಾ ಗೊತ್ತಿರೋದು ಅಂತ ಹೇಳ್ಬಿಟ್ಟು ಅವನು ಒಂಥರ ಕರುಣೆಯನ್ನು ಅದ್ರ ಮೇಲೆ ತೋರಿಸ್ತಾನೆ. ಆಗ ವಂದಿಮಾಗದರು ಈಗ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಹಾಕರುಣಾಳು, ಖಗಮೃಗ ಕೃಪಾಳು, ಗಿಡಮರದ ದಯಾಳು, ವಿದ್ಯಾವಸಂತ, ಪ್ರಜ್ಞಾವಧಾನಿ, ಕಣಕಣಕು ವಿದ್ಯಾದಾನಿ, ಮಹಾವಾಚಾಳ ಪುರುಷ ಅಂತೇಳಿ ರಾಜನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಜ, ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ಅಂದರೆ ಇಂಥ ಒಂದು ಸಮೃದ್ಧವಾದ ಸಾಮ್ರಾಜ್ಯದಲ್ಲಿ, ಅದು ನನ್ನಂಥ ರಾಜನ ಆಸ್ಥಾನದಲ್ಲಿ ಇದೊಂದು ಅನಾಗರಿಕ ಏನು ಕಲಿದಾರೆ ಅಂತ ಪಕ್ಷಿ? ನನಗೆ ಒಂಥರ ಅವಮಾನ ಇದ್ದಂತೆ. ಅದಕ್ಕೆ ರಾಜ ತೋಟದಲ್ಲಿ ನಿರಕ್ಷರ ಕುಕ್ಷಿ, ಅದರಲ್ಲೂ ನನ್ನಂಥ ರಾಜನ ಆ ಒಂದು ಉದ್ಯಾನವನದಲ್ಲಿ ಏನೂ ಕಲಿದೇ ಇರೋವಂಥ ಒಂದು ಈ ಪಕ್ಷಿನ, ಅದಕ್ಕೆ ನೀವು ಸಾಕ್ಷಿಯಾಗಿದ್ದೀರಾ. ನನಗೆ ಅವಮಾನ ಅಂತ ಹೇಳ್ಬಿಟ್ಟು ರಾಜ ಹೇಳ್ತಾನೆ. ಮಂತ್ರಿ, ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ರಾಜಶಾಲೆ ಅಂದರೆ ಅಲ್ಲಿ ರಾಜರ
ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡಲಾಗುತ್ತಲ್ಲ ಅದನ್ನು ರಾಜಶಾಲೆ ಅಂತ ಹೇಳಿಬಿಟ್ಟು ಕರಿತೀವಿ. ಅಲ್ಲಿ ಈ ಒಂದು ಪಕ್ಷಿಯನ್ನು ಸೇರಿಸು, ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಯಾವುದಲ್ಲೂ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಈ ತರ್ಕ ವಿಜ್ಞಾನ ಇದ್ಯಾವುದು ಪುರಾಣ ಇದರಲ್ಲೆಲ್ಲ ವ್ಯಾಕರಣದಲ್ಲಿ ಎಲ್ಲ ಎಕ್ಸ್ಪರ್ಟ್ ಇರ್ತಾರಲ್ಲ ಪ್ರಾಧ್ಯಾಪಕರು, ಅದು ರಾಜ್ಯಾಧ್ಯಾಪಕರು. ಅವರಿಂದ ಈ ಒಂದು ಪಕ್ಷಿಗೆ ಏನು ಕೊಡಿಸ್ಬೇಕು, ಶಿಕ್ಷಣವನ್ನು ಕೊಡಿಸ್ಬಿಟ್ಟು ಈ ಅನಾಗರಿಕ ಶುಕ ಪಕ್ಷಿಯ ಅಧೀಮ ಪ್ರವೃತ್ತಿಯನ್ನು ಸುಧಾರಿಸಿ ಆಧುನಿಕವನ್ನು ಮಾಡಬೇಕು. ನನಗೇನು ಮಾಡ್ತಿರೋ ಗೊತ್ತಿಲ್ಲ, ಈ ಒಂದು ಎಷ್ಟೋ ದಿವಸ ಅದಕ್ಕೆ ಗಡುವನ್ನು ಕೊಡ್ತಾರೆ, ಇಷ್ಟರೊಳಗಡೆ ನನಗೆ ಅದು ಈ ಮಗ್ಗಿ ಪುರಾಣ ಇವನ್ನೆಲ್ಲನೂ ಸಹ ಕಲ್ತ್ಕೊಂಡಿರಬೇಕು. ಜೊತೆಗೆ ಇದರ ಅನಾಗರಿಕವಾಗಿ ಏನು ನಡ್ಕೋತಿದೆಯಲ್ಲ ಅದನ್ನು ಬಿಟ್ಬಿಡಬೇಕು. ಸಂಪೂರ್ಣವಾಗಿ ಈ ಎಲ್ಲ ವಿದ್ಯೆಗಳನ್ನು ಇದು ಕಲಿಬೇಕು. ಅದು ನಿಮ್ಮ ಜವಾಬ್ದಾರಿ. ಅದನ್ನು ಮೊದಲು ಎಲ್ಲಿಗೆ ಸೇರಿಸ್ಬೇಕು, ರಾಜಶಾಲೆಗೆ ಸೇರಿಸು ಅಂತ ಹೇಳ್ತಾನೆ. ಆವಾಗ ಮಂತ್ರಿ ರಾಜ ಏನು ಹೇಳಿದ್ರು ಆಯಿತು ಸ್ವಾಮಿ ಅನ್ನೋದು ಮಂತ್ರಿಯ ಒಂದು ಕರ್ತವ್ಯ, ಅವನು ಅಪ್ಪಣೆ ಪ್ರಭು ಅಂತ ಹೇಳ್ತಾನೆ. ರಾಜ ಹೇಳ್ತಾನೆ ಇದು ಸಭ್ಯತೆ ಕಲಿಯಲಿ, ಇದಕ್ಕೆ ಒಂದು ಸ್ವಲ್ಪ ಸಭ್ಯತೆಯನ್ನು ಕಲಿಸಿ ಮೊದಲು ಹೇಗೆ ಮಾತಾಡಬೇಕು, ಹೇಗೆ ಕೂತ್ಕೋಬೇಕು, ಎಲ್ಲಿ ಓಡಾಡಬೇಕು ಅನ್ನೋದನ್ನೆಲ್ಲ ಕಲೀಲಿ. ಕಾಡ್ತನ ಮೊದಲು ಮರೀಲಿ. ಯಾವಾಗ ನೋಡಿದ್ರು ಈ ಟೈಮ್ ಅನ್ನೋದೊಂದು ಕಲ್ತಿದೆ, ಆ ಕಾಡ್ತನ ಮೊದಲು ಮರ್ತೋಗ್ಬಿಡಬೇಕು. ಶಾಸ್ತ್ರ ವ್ಯಾಕರಣವನ್ನು ಕಲಿತು ಸುಶಿಕ್ಷಿತವಾಗಲಿ. ಇದಕ್ಕೆ ಶಾಸ್ತ್ರ ಪುರಾಣಗಳು ಇವನ್ನೆಲ್ಲವನ್ನು ಕಲಿಸಿ ಇದನ್ನು ಸುಶಿಕ್ಷಿತವಾಗಿ ಇದನ್ನು ಶಿಕ್ಷಿತವಾಗಿ ಮಾಡಿ ಇದು ಸಂಸ್ಕೃತವಾಗಲಿ. ಇದು ಒಂಥರ ಸುಸಂಸ್ಕೃತಿಯನ್ನು ಕಲಿಯಲಿ. ಜೊತೆಗೆ ಇದು ಕಲಿತ ಮೇಲೆ ಏನಾಗ್ಬಿಡುತ್ತೆ ಅಂದರೆ ತನ್ನ ಉಳಿದಂತಹ ಶುಕ ಅಂದರೆ ಅಪ್ಪ ಅಮ್ಮ ತಂಗಿ ಫ್ಯಾಮಿಲಿ ಏನಿದ್ದಾರಲ್ವ ಅವ್ರಿಗೂ ಸಹ ಇದು ಎಲ್ಲ ಕಲಿಸುತ್ತೆ. ಹಾಗಾಗಿ ಮೊದಲು ಇದಕ್ಕೆ ನೀವು ಶಿಕ್ಷಣವನ್ನು ಕೊಡಬೇಕು, ಆ ಜವಾಬ್ದಾರಿ ನಿಮ್ಮದೇ ಅಂತ ಹೇಳ್ಬಿಟ್ಟು ರಾಜ ಅಪ್ಪಣೆಯನ್ನು ಮಾಡ್ತಾನೆ. ಮಂತ್ರಿ ಹೇಳ್ತಾರೆ ಆಯಿತು ಅಪ್ಪಣೆ ಪ್ರಭು, ನೀವು ಹೇಳ್ದಂತೆ ಆಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿಗೆ ಗುರ್ತಾಕೊಂಡಿರಿ. ನಾಳೆ ಕ್ಲಾಸಲ್ಲಿ ನಾನು ಹೇಳಿದ ನೆನಪಿದೆಯಲ್ಲ, ನಾಟಕಗಳ ಬಗ್ಗೆ ತಿಳ್ಕೊಂಡು ಬರಬೇಕು. ಜೊತೆಗೆ ಇಲ್ಲಿವರೆಗೂ ಸಹ ನೀವು ಓದ್ಕೊಂಡು ಬನ್ನಿ. ನಾಳೆ ಕ್ಲಾಸಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಕತೆ ನಾಟಕ ನೋಡ್ತಾ ನಗ್ತೀರಾ, ಎಂಜಾಯ್ ಮಾಡ್ತೀರಾ. ನಾಳೆ ಕ್ಲಾಸಲ್ಲಿ ನೋಡೋಣ, ಓದ್ಕೊಂಡು ಬನ್ನಿ.